ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಪಲಾವ್ ಮಾಡ್ತೀನಿ. ಪಲಾವ್ ಮಾಡೋಕ್ಕಾಗಿ ನಾನು ಏನು ಮಾಡ್ಕೊಂಡೀನಿ, ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ, ಕೊತ್ತಂಬರಿ, ಪಲಾವಿನ ಎಲೆ, ಕರಿಬೇವು, ಪುದೀನ, ಒಂದು 4 ಬ್ಯಾಳಿ ಬೆಳ್ಳುಳ್ಳಿ, ಅಲ್ಲ ಇಲ್ಲೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಿ, ಅಲ್ಲಿ ಸ್ವಲ್ಪ ಇಟ್ಕೊಂಡೀನಿ. ಇದು ಏನು ಮಾಡೀನಿ, ಎಲ್ಲ ಕಾಯಿಪಲ್ಯಗಳನ್ನು ಹೆಚ್ಚಿ ತೊಳೆದು ಇಟ್ಕೊಂಡೇನಿ. ಇದು ಇಷ್ಟರ್ನ ಪುಲಾವ್ ಮಸಾಲ. ಇದು ಇಷ್ಟರ್ನ ಬಿರಿಯಾನಿ ಮಸಾಲ. ಇದು ಇಷ್ಟರ್ನ ಬಿರಿಯಾನಿ ಮಸಾಲ. ಇದನ್ನು ನಾನು ಪಲಾವ್ಗೆ ಹಾಕ್ತೀನಿ. ಪಲಾವ್ಗೆ ಹಾಕಿ ಮಾಡ್ತೇನೆ. ನೋಡೋಣ ಹೆಂಗೆ ಆಗ್ತೈತಿ ಅಂತಂದು ಮಾಡಾಕತ್ತೀನಿ. ಇವಾಗ ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ. 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ನನಗೂ ಸ್ವಲ್ಪ ರೈಸ್ ಭಾಳ ಬೇಕಾಗೈತಿ. ನಾನು ಅದಕ್ಕೆ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡೇನಿ. ಎಣ್ಣೆ ಕಾಯಬೇಕು ಸ್ವಲ್ಪ. ಅವಾಗ 1 ಟೀ ಸ್ಪೂನು ಏನು ಮಾಡ್ತೀನಿ, ಸಾಸಿವೆ ಕಾಳನ್ನ ಹಾಕ್ಕೊಂಡೆ. ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಂಡೆ. ಇವಾಗ ಏನು ಮಾಡ್ತೀನಿ, ಸಾಸಿವೆ ಕಾಳು ಸ್ವಲ್ಪ ಚಟ್ ಅನ್ನಲಿ. ಇದು ಕುಕ್ಕರ್ ಬಾಂಡೆ ಇಲ್ಲ, ಇದು ದಪ್ಪ ಇರ್ತೈತಿ, ಸ್ವಲ್ಪ ಕಾಯೋದು ಲೇಟ್ ಆಗ್ತೈತಿ. ಸಾಸಿವೆ ಕಾಳು ಚಟ್ ಅನ್ಕೋತ ಬಂದು ಇವಾಗ ಏನು ಮಾಡ್ತೀನಿ, ಒಂದು ಹೆಸರು ಅವಾಗ 1 ಉಳ್ಳಾಗಡ್ಡಿ ಅಷ್ಟು ಹಾಕ್ತೀನಿ. ಒಂದು ಟೊಮೆಟೊನ ಹಾಕ್ತೀನಿ. ಏನಾಯ್ತು, ಉಳ್ಳಾಗಡ್ಡಿ ಕೆಂಪಾಕೋತ ಬಂತು. ಎರಡು ಟೀ ಸ್ಪೂನು ಉಪ್ಪು ಹಾಕ್ತೀನಿ, ಅನ್ನಕ್ಕೆಲ್ಲ ಹಾಕುವಷ್ಟು. ಎರಡು ತುಂಡು ಬಿರಿಯಾನಿ ಎಲೆ, ಪಲಾವಿನ ಎಲೆನೂ ಅಂತಾರೆ, ಹಾಕ್ಕೊಂಡೀನಿ. 3 ಎಸಳು ಪುದೀನ, 3 ಎಸಳು, 3 ತುಂಡು, 3ನಷ್ಟು ತಂದಿದೆ, ಇಷ್ಟಿಷ್ಟು 3 ಹಾಕ್ಕೊಂಡೀನಿ. ಪುದೀನ ಹಾಕ್ಕೊತೀನಿ. ಜಜ್ಜಿಟ್ಕೊಂತ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ. ಹೆಚ್ಚಿಟ್ಕೊಂತ ಕಾಯಿಪಲ್ಯನ ಏನು ಮಾಡೀನಿ, ಕ್ಯಾಪ್ಸಿಕಮ್ ಹಾಕೀನಿ, ಆಲೂಗಡ್ಡಿ,
ಒಂದು ಬದನೆಕಾಯಿ ಕಾಯಿಪಲ್ಯ ಏನಿತ್ತು ಮನ್ಯಾಗ ನಾನು ಅದನ್ನು ಹಾಕೀನಿ. ಯಾವುದಿರಲ್ಲ ಅದನ್ನು ಹಾಕಿಲ್ಲ, ಇದ್ದಂಥದನ್ನು ಹಾಕಿ ಬೇರಿರಂಥ ಮನ್ಯಾಗ ಪಲಾವು ಮಾಡ್ಕೊಬೋದು. ಘಮ ಘಮ ವಾಸನೆ ಬರಕತ್ತು. ಮಸಾಲೆ ಪುಡಿ, ಅರಿಶಿನ ಪುಡಿ ಹಾಕಿದೆ. ಮಸಾಲೆ ಪುಡಿ ಎಲ್ಲ ಅರಿಶಿನ ಪುಡಿನ ಇವಾಗ ಹಾಕಿದೆ. ಇವಾಗ 1-2 ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕ್ತೀನಿ. ಸಾಕು. ನೋಡಿ ವೀಕ್ಷಕರೇ, ಸ್ವಲ್ಪ ಇದು ಆಗಬೇಕು. ಅಕ್ಕಿ ಹಾಕಿ ಇದರೊಳಗೆ ನಾನು ಏನು ಮಾಡ್ತೀನಿ ಇವಾಗ ಏನು ಮಾಡ್ತೀನಿ, ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡೀನಿ ನಾನು. ನಿಮಗೆ ಎಷ್ಟು ನಿಮ್ಮ ಮನೆಗೆ ಬೇಕಾಗ್ತೈತಿ ಅಷ್ಟು ಅಕ್ಕಿನ ನೀವು ತೊಳೆದಿಟ್ಕೋಬೋದು. ಒಂದು 10 ನಿಮಿಷ ತೊಳೆದಿಟ್ಕೊಂಡಿದ್ದೆ. ಇವಾಗ ಏನು ಮಾಡ್ತೀನಿ, ಕೈ ಹಾಕ್ತೀನಿ. ಈ ಅಕ್ಕಿಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ತೀನಿ. 3 ಸೀಟಿ ಅನ್ನಿಸ್ತೀನಿ ನಾನು. ಬೇಕಾದ್ರೆ 4 ಸೀಟಿನೂ ಅನ್ನಿಸ್ಕೋಬೋದು. ನಾನು 3 ಸೀಟಿನ ಅನ್ನಿಸ್ತೀನಿ. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಅದನ್ನು ಹಾಕಿ ಕುಕ್ಕರನ್ನು ಬಂದ್ ಮಾಡಿ 3 ಸೀಟಿ ಅನ್ನಿಸ್ತೀನಿ. ಇವಾಗ ಏನಾಗ್ತೈತಿ, ಪಲಾವು ರೆಡಿಯಾಗಿ ಬರ್ತೈತಿ. ಮನ್ಯಾಗ ಏನಿರ್ತೈತಿ ಕಾಯಿಪಲ್ಯ ಅದನ್ನು ಉಪಯೋಗಿಸ್ಕೊಂಡು ದಿಢೀರಂತ ನಾವು ಪಲಾವು ಮಾಡ್ಕೋಬೋದು. ಬೆಳಿಗ್ಗೆ ಎಲ್ಲರೂ ಹೋಗೋರು ಇರ್ತಾರೋ, ಅನುಕೂಲ ಏನಿರ್ತೈತಿ ಮನೆಯಲ್ಲಿ ಅದನ್ನೇ ತೊಗೊಂಡು ಮಾಡ್ಕೋಬೋದು. ಈಗ 3 ಸೀಟಿ ಆದಮೇಲೆ ಪಲಾವು ಏನಾಗ್ತೈತಿ, ರೆಡಿ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.